ಹೇಳ್ಬೇಕು ಅಂದ್ರೆ ಬ್ಯಾಂಗ್ಳೂರಲ್ಲಿ ಈ ಕಾರ್ ಹಿಡ್ಕೊಂಡು ಸಂಪಾದನೆ ಮಾಡಿ ಮನೆ ಕಟ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಹೌದೌದು ವರ್ಲ್ಡಲ್ಲಿ. ಸೊ ಖಂಡಿತವಾಗ್ಲೂ ನಮ್ಮ ಹತ್ರ ಯಾರು ವೆಹಿಕಲ್ ತಗೋತಿದ್ದಾರೋ ಅವರಿಗೆ ಪ್ರತಿ ಒಂದು ಗಾಡಿಗೂ ಇಂಡಿಕಾಯಿಂದ ಹಿಡಿದು ಯಾವ ಕಾರಾದ್ರೂ ತಗೊಳ್ಳಿ, ಅವರಿಗೆ ಓಲಾಯಿಂದ ಹಿಡಿದು ಊಬರಿಂದ ಹಿಡಿದು 24 ಅವರ್ಸಲ್ಲಿ ವಿತಿನ್ 24 ಅವರ್ಸಲ್ಲಿ ಎಲ್ಲದಕ್ಕೂ ಅಟ್ಯಾಚ್ ಮಾಡಿಕೊಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು 80,000 ಅಂದರೆ ಎಕ್ಸ್ಟೆಂಡ್ ತಗೋಬೋದು, ಇಲ್ಲ 1.5 ಲಕ್ಷ ಇದೆ ಅಂತಂದರೆ ಡಿಸೈರ್ಗಳು ತಗೋಬೋದು, 1 ಲಕ್ಷಕ್ಕೂ ಡಿಸೈರ್ಗಳಿದೆ ಅದನ್ನು ತಗೋಬೋದು. ಈ ಥರ ಗಾಡಿಗಳಿದೆ. ಆಲ್ಮೋಸ್ಟ್ 75% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಬರೀ 1,20,000ಕ್ಕೆ 16 ಮಾಡೆಲ್ ಇಂಡಿಕಾ ಸಿಗ್ತಾ ಇದೆ. LX ಅದು ಕೂಡ ಟಾಪ್ ಅಂಡ್ ವೇರಿಯಂಟ್. 20 ಮಾಡೆಲ್ ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 6,80,000ಕ್ಕೆ ಫೈನಲ್ ಆಗುತ್ತೆ. ಇದಕ್ಕೆ ನನ್ನ ಬೆಲೆ ಬಂದು 7.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಬಟ್ ಕಸ್ಟಮರ್ ಏನು ಕನ್ಫ್ಯೂಸ್ ಆಗ್ತಾರೆ ಅಂತಂದ್ರೆ ಸರ್ ಶೋರೂಮ್ ಅಲ್ಲ 7 ಲಕ್ಷ ಇದೆ, ನೀವು 7.5 ಲಕ್ಷ ಹೇಳ್ತಾ ಇದ್ದೀರಾ ಅಂತಾರೆ. ಬಟ್ ಏನಂತಂದ್ರೆ ಪ್ರಾಬ್ಲಮ್, ಕಸ್ಟಮರ್ ಹೋಗಿ ಬರೀ ಪೆಟ್ರೋಲ್ ಗಾಡಿ ಕೇಳ್ಕೊಬರ್ತಾರೆ ಶೋರೂಮಲ್ಲಿ. ಇದು ಪೆಟ್ರೋಲ್ ಅಂಡ್ CNG ವೆಹಿಕಲ್. ಹೋಗಿ ನೀವು ಶೋರೂಮಲ್ಲಿ ನೀಟಾಗಿ ಕೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ಹೇಳ್ತಾರೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಮ್ಮ ವಿಡಿಯೋಗಳಲ್ಲಿ ಮೋಸ್ಟ್ ಲವ್ಡ್ ವಿಡಿಯೋಸ್ ಅಂತ ಹೇಳಿದ್ರೆ ಅದು ಯೆಲ್ಲೋ ಬೋರ್ಡ್ ಕಾರ್ಸ್ ವಿಡಿಯೋನೇ. ತುಂಬ ಜನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀರಾ, ಅದಕ್ಕೋಸ್ಕರನೇ ಪದೇ ಪದೇ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಇವತ್ತು ಮತ್ತೊಮ್ಮೆ ನಾನು ಆಟೋ ಹಬ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಸುಮಾರು ಸಲ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಸುಮಾರು ಜನ ಇಲ್ಲಿಗೆ ಬಂದು ಕಾರ್ ತೊಗೊಂಡು ಹೋಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ ಆ್ಯಂಡ್ ಒಳ್ಳೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೀರಾ. ಒಳ್ಳೆ ಸರ್ವಿಸ್ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಮತ್ತೊಮ್ಮೆ ಬಂದಿದ್ದೀನಿ ಆ್ಯಂಡ್ ಈ ಸತಿ ಬಂದ್ಬಿಟ್ಟು ಸ್ಟಾಕಲ್ಲಿ ಇಂಡಿಕಾ ಕೂಡ ಇದೆ ಆ್ಯಂಡ್ ಇನೋವಾ ಕ್ರಿಸ್ಟಾ ಕೂಡ ಇದೆ. ಆ್ಯಸ್ ಯೂಶುವಲ್ ಆಗಿ ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ಎಕ್ಸೆಂಟ್ ಆಗಿರ್ಬೋದು, ಅಥವಾ ಝೈಲೋ ಆಗಿರ್ಬೋದು, ಈ ಥರ ಸಾಕಷ್ಟು ವೆಹಿಕಲ್ಲು ನಿಮಗೆ ಇಲ್ಲಿ ಸಿಗುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಓನರ್ ಆಗಿರುವಂತಹ ಅರ್ಕೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ತಿಳಿಸ್ಕೊಡಿ, ಈ ಒಂದು ಆಟೋ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸರ್ ಇದು ಬಂದು ಹೊಸಕೆರಳಿ ಕ್ರಾಸು 2020 ಬಾರನ್ ರೆಸ್ಟೋರೆಂಟ್ ಅಂತ ಇದೆ. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದು 100 ಮೀಟರ್ ಒಳಗಡೆ ಅಷ್ಟೇ ಸರ್. ಕಸ್ಟಮರ್ ಕಾಲ್ ಮಾಡಿದ್ರೆ 2020 ಬಾರು ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ಸ್ ಅಂತ ಒಂದು ಶೋರೂಮ್ ಇದೆ, ಅಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಒಂದು 200 ಮೀಟರ್ಸ್ ಅಲ್ಲೇ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಕಸ್ಟಮರ್ ಕಾಲ್ ಮಾಡಿದ್ರೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಸರ್. ಓಕೆ ಸರ್, ತುಂಬ ಜನಕ್ಕೆ ಯೆಲ್ಲೋ ಬೋರ್ಡ್ ಸೇಲ್ ಆಗುವಂತಹ ಕಡೆ ಓಲಾ ಮತ್ತು ಊಬರ್ಗೆ ಅಟ್ಯಾಚ್ ಮಾಡ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ, ಅದನ್ನು ತಿಳಿಸ್ಕೊಟ್ರಿ. ಅದೇ ಥರ ಮಾಡ್ಕೊಡ್ತಿದ್ದೀರಾ ಹೇಗೆ ಸರ್? ಖಂಡಿತವಾಗ್ಲೂ ನಮ್ಮ ಹತ್ರ ಯಾರು ವೆಹಿಕಲ್ ತಗೋತಿದ್ದಾರೋ ಅವರಿಗೆ ಪ್ರತಿ ಒಂದು ಗಾಡಿಗೂ ಇಂಡಿಕಾಯಿಂದ ಹಿಡಿದು ಯಾವ ಕಾರಾದ್ರೂ ತಗೊಳ್ಳಿ, ಅವರಿಗೆ ಓಲಾಯಿಂದ ಹಿಡಿದು ಊಬರಿಂದ ಹಿಡಿದು 24 ಅವರ್ಸಲ್ಲಿ ವಿತಿನ್ 24 ಅವರ್ಸಲ್ಲಿ ಎಲ್ಲದಕ್ಕೂ ಅಟ್ಯಾಚ್ ಮಾಡಿಕೊಡ್ತಾ ಇದ್ದೀನಿ. ಈಗ ಹೊಸ ಆಫರ್ ಏನು ಅಂತಂದರೆ, ಇವಾಗ ಮಾಡಲ್ ಗಾಡಿಗಳು ತೊಗೊಂಡ್ರೆ ನಮಗೆ ಗೊತ್ತಿರೋ ಕಂಪನಿಗಳಿದೆ, ಈ ಕಾರ್ಝೋನ್ ರೆಂಟ್ ಈ ಥರ ಕಂಪನಿಗಳಿದೆ. ಅಲ್ಲಿಗೆ ನನಗೆ ಗೊತ್ತಿರೋದ್ರಿಂದ ಅಲ್ಲೂ ಬೇಕಾದರೆ ಕಂಪ್ನಿ ಓಡಿಸ್ತೀನಿ ಅಂದರೆ ಕಂಪ್ನಿಗೂ ಅಟ್ಯಾಚ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಅದೇ ಥರ ಲೋನ್ ಫೆಸಿಲಿಟಿ ಯಾವ ಥರ ಸರ್? ಲೋನು ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಾದರೂ ಇರಲಿ ನಾನು ಆಲ್ಮೋಸ್ಟ್ ಒಂದು 75 to 80% ಲೋನ್ ಮಾಡಿಸ್ಕೊಡ್ತೀನಿ ಸರ್ ಕಸ್ಟಮರ್ಗೆ. ಈಗ ಸ್ಟಾರ್ಟಿಂಗ್ ಹೆಂಗೆ ಅಂದರೆ ಒಂದು 80,000 ರೂಪಾಯಿ ಕ್ಯಾಶ್ ಇದ್ರೆ ಸಾಕು, ಬಾಕಿ ಲೋನ್ ಆಗುತ್ತೆ ಅಂತ ಥರ ಗಾಡಿಗಳು ಇದ್ದಾವೆ. ಕಸ್ಟಮರ್ ಕನ್ಫ್ಯೂಸ್ ಆಗಿಬಿಡ್ತಾರೆ ಸರ್. ನನಗೆ 80,000 ಅಂತ ಹೇಳಿದ್ರೆ ಅವರು ಕೆಲವೊಂದು ಗಾಡಿಗೆ 80,000 ಇಡ್ತೀನಿ, ಅವ್ರೇನಂತಾರೆ ಸರ್ ಸ್ವಿಫ್ಟ್ ಡಿಸೈರ್ ಕೊಡಿ 80,000ಕ್ಕೆ ಅಂತ ಕೇಳ್ತಾರೆ. ಅದೆಲ್ಲ ಆಗಲ್ಲ. ಏನಂದರೆ ಈಗ 80,000ಕ್ಕೆ ಸಿಗೋದು ಯಾವುದು ಎಕ್ಸೆಂಟು ಈ ಥರ ಗಾಡಿಗಳು ಸಿಗುತ್ತೆ. ಸೊ ನನ್ನ ಹತ್ರ ಇರೋದು 80,000 ಅಂದರೆ ಎಕ್ಸೆಂಟ್ ತೊಗೋಬೋದು, ಇಲ್ಲ 1.5 ಲಕ್ಷ ಇದೆ ಅಂತಂದರೆ ಡಿಸೈರ್ಗಳು ತೊಗೋಬೋದು, 1 ಲಕ್ಷಕ್ಕೂ ಡಿಸೈರ್ಗಳಿದೆ ಅದನ್ನು ತೊಗೋಬೋದು. ಈ ಥರ ಗಾಡಿಗಳಿದೆ. ಆಲ್ಮೋಸ್ಟ್ 75% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಬಜೆಟ್ ಎಷ್ಟರಿಂದ ಸ್ಟಾರ್ಟ್ ಆಗ್ತಿದೆ ಇವತ್ತು ಸರ್? ಬಜೆಟ್ 1,20,000ದಿಂದ ಸ್ಟಾರ್ಟ್ ಆಗುತ್ತೆ. ಟಾಟಾ ಇಂಡಿಕಾ 1,20,000ದಿಂದ ಕ್ರಿಸ್ಟಾವರೆಗೂ ಅವೈಲೇಬಲ್ ಇದೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಲೋ ಬಜೆಟ್ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಸ್ ಬ್ರೋ? ಸರ್ ಇದು 2016 ಮಾಡಲು ಟಾಟಾ ಇಂಡಿಕಾ. ಗಾಡಿ ನೋಡ್ತಿರ್ಬೋದು ಯಾವ ಕಂಡೀಷನಲ್ಲಿ ಇದೆ ಅಂತ. ಶೀಲ್ಡ್ ಇಂಜಿನ್ ವೆಹಿಕಲ್ 2016 ಮಾಡಲಾದ್ರೂ ಇವತ್ತಿನವರೆಗೂ ಇಂಜಿನ್ ವರ್ಕ್ ಏನೂ ಆಗಿಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ ಕಸ್ಟಮರ್ ಗಾಡಿ. ಓಕೆ, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಇದು ಬಂದು LX ಸರ್, ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಸೊ LX ಆಗಿರೋದ್ರಿಂದ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಟಾಟಾದವ್ರದ್ದು ಮ್ಯೂಸಿಕ್ ಸಿಸ್ಟಮ್ ಇದೆ, ನೋಡ್ತಿರ್ಬೋದು. ನಿಮಗೆ ಇಂಡಿಕಾ ಬಂದ್ಬಿಟ್ಟು ಒಂದು ಕಾಲದಲ್ಲಿ ಕಿಂಗು. ಹೇಳ್ಬೇಕು ಅಂದ್ರೆ ಬ್ಯಾಂಗ್ಳೂರಲ್ಲಿ ಈ ಕಾರ್ ಹಿಡ್ಕೊಂಡು ಸಂಪಾದನೆ ಮಾಡಿ ಮನೆ ಕಟ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಹೌದೌದು. ಗಾಡಿ ಸ್ಟಾರ್ಟಿಂಗ್ ಅಂತ ಸ್ಟಾರ್ಟ್ ಆಗಿದೆ ಇಂಡಿಕಾ ಇಂದ, ನಿಮಗೂ ಗೊತ್ತು. ಸರ್ ಇದು ಒಂದು 1,30,000 ಫೈನಲ್, 1,20,000 ಕೊಡ್ತೀನಿ ಸರ್. ಬರೀ 1,20,000ಕ್ಕೆ 16 ಮಾಡೆಲ್ ಇಂಡಿಕಾ ಸಿಗ್ತಾ ಇದೆ. LX ಅದು ಕೂಡ ಟಾಪ್ ಅಂಡ್ ವೇರಿಯಂಟ್. ಸೊ ಯಾರಾದ್ರೂ ಲೇಟೆಸ್ಟ್ ಮಾಡೆಲ್ ಆಪಲ್ ಶೇಪ್ ಸ್ವಿಫ್ಟ್ ಡಿಸೈರ್ಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ವೆಹಿಕಲ್ಗಳಿದೆ. ಎಸ್ ಸರ್? ಸರ್ ಇದು 19 ಮಾಡಲು 20 ರಿಜಿಸ್ಟ್ರೇಷನ್ ಆಪಲ್ ಶೇಪ್ ಡಿಸೈರ್ VDI ಇದು. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಎಲ್ಲ ಕಂಪ್ಲೀಟ್ಲಿ ಫಿಟೆಡ್ ಗಾಡಿ ಬರುತ್ತೆ. ಓಕೆ, ಅಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಅವೈಲೇಬಲ್ ಇದೆ ಸರ್. ಎಕೋಮಾ ಟೈರ್ ಇದೆ 4 ಎಕೋಮಾ ಟೈರ್ಸ್ ಇದೆ. ಡ್ಯೂಯಲ್ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ನೀವು, ಹೊಸ ಗಾಡಿ ಥರ ಇಟ್ಕೊಂಡಿದ್ದಾನೆ. ಲೆದರ್ ಅಪೋಲ್ಸ್ಟ್ರಿ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಆ್ಯಂಡ್ ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ ಇದರಲ್ಲಿ. ಪ್ರೈಸ್ ಸರ್ ಇದು? ಸರ್ ಪ್ರೈಸ್ ಬಂದು ಇದನ್ನು 7 ಲಕ್ಷ ಹೇಳ್ತಾ ಇದ್ದೀನಿ ಸರ್. 6,80,000 ಫೈನಲ್ ಮಾಡಿಕೊಡ್ತೀನಿ.
6,80,000 ಫೈನಲ್ ಆಗುತ್ತೆ. ಸೊ 6,80,000ಕ್ಕೆ 20 ಮಾಡಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ಒಂದು 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಒಂದು 2 ಲಕ್ಷ ತಗೊಂಬಂದ್ರೆ ಸಾಕು, ಮಿಕ್ಕಿದ ಲೋನ್ ಆಗುತ್ತೆ. ಮತ್ತೊಂದು ಸ್ವಿಫ್ಟ್ ಡಿಸೈರು ಯಾರಾದರೂ ಫ್ಯಾನ್ಸಿ ಮ್ಯಾಗ್ವಿಲ್ ಜೊತೆಗೆ ಬೇಕು ಅಂತ ಹೇಳಿದ್ರೆ ಇದು ಮ್ಯಾಗ್ವಿಲ್ ಜೊತೆಗಿದೆ. ಎಸ್ ಬ್ರೋ. ಸೊ ಇದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ನೋಡ್ತಿರ್ಬೋದು ನೀವು. ಬ್ರ್ಯಾಂಡ್ ಮ್ಯಾಗ್ವಿಲ್ ಇದೆ, ಬ್ರಿಸ್ಟಾನ್ ಟೈರ್ ಇದೆ, ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಸೊ ಬ್ರೌನ್ ಕಲರು ಲೆದರ್ ಅಪೋಲ್ಸ್ಟ್ರಿ ಇದೆ ನೋಡ್ತಿರ್ಬೋದು. ಇಂಟೀರಿಯರ್ ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮು ಬೇಸಿಕ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಹೌದು ಸರ್. ಆ್ಯಂಡ್ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ. ಪ್ರೈಸ್ ಸರ್ ಇದು? ಸರ್ 2017 ಮಾಡಲು. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್. 4,70,000 ಹೇಳ್ತಾ ಇದ್ದೀನಿ, 4.25 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 17 ಮಾಡಲ್ ಸ್ವಿಫ್ಟ್ ಡಿಸೈರು ಮ್ಯಾಗ್ವಿಲ್ ಜೊತೆಗೆ ಇರುವಂಥದ್ದು 4 ಲೋನ್ ಆಗುತ್ತೆ. 1.5 ಲಕ್ಷ ಕ್ಯಾಶ್ ಇದ್ರೆ ಬಾಕಿದ್ದು ಲೋನ್ ಆಗುತ್ತೆ ಸರ್. ಓಕೆ ಸರ್. ಹಾಗಾದ್ರೆ ಸೊ ಯಾರಾದರೂ 7 ಸೀಟರ್ ನೋಡ್ತಾ ಇದ್ರೆ ಇನೋವಾ ಕ್ರಿಸ್ಟಾ ಕೂಡ ಅವೈಲೇಬಲ್ 8 ಸೀಟರ್ ಸರ್. ಇದು 2019 ಮಾಡಲು ಇನೋವಾ ಕ್ರಿಸ್ಟಾ. ಓಕೆ. ಒಂದು ಸಿಂಗಲ್ ಬ್ರೆಸ್ಟ್ ಟಚ್ ಕೂಡ ಆಗಿಲ್ಲ ಗಾಡಿಗೆ, ಅಷ್ಟು ನೀಟಾಗಿದೆ ವೆಹಿಕಲ್ಲು. 4 ಬ್ರಿಸ್ಟಾನ್ ಟೈರ್ ಇದೆ. ಸೊ ಕ್ರಿಸ್ಟಾ ಬಗ್ಗೆ ಫೀಚರ್ಸ್ ಬಗ್ಗೆ ಹೇಳಂಗೆ ಇಲ್ಲ, ಮಿಡ್ ವೇರಿಯಂಟಲ್ಲೇ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ಹೌದು ಸರ್. ಆ್ಯಕ್ಚುಲಿ ಜಿ ವೇರಿಯಂಟು ಬೇಸ್ ವೇರಿಯಂಟ್ಗಳೇ, ಬಟ್ ಅಲಾಯ್ ವೀಲ್ಸ್ ಕೂಡ ಕೊಡುವಂಥದ್ದು, ಮತ್ತು ರೂಫ್ ಎ ಸಿ ಎಲ್ಲ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಕಂಟ್ರೋಲ್ಸ್ ಬರುತ್ತೆ. ಪ್ರೈಸ್ ಸರ್ ಇದು? ಸರ್ ಇದು ಗಾಡಿ ಬಂದು 8 ಸೀಟರ್ ವೆಹಿಕಲ್ 7+1. ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಸರ್, ಆ ಪ್ರೈಸ್ ಕೊಡ್ತೀನಿ. 14,90,000 ಕೊಡ್ತೀನಿ ಸರ್. 14,90,000 ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಸರ್. 2019 ಮಾಡಲು ಸಿಂಗಲ್ ಓನರ್. 19 ಮಾಡಲ್ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ ಬಂದ್ಬಿಟ್ಟು 14,90,000ಕ್ಕೆ ಫೈನಲ್ ಆಗುತ್ತೆ. ನೋಡ್ಕೋಬಹುದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಂದು ಸಿಂಗಲ್ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಅಂತ ಹೇಳಿ ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಮೇಲೆ, ಅಷ್ಟು ನೀಟಾಗಿದೆ ವೆಹಿಕಲ್. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಓಕೆ ಸರ್ ಇದು 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ಬಂದು ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಇದೊಂದು ಮಿಡಲ್ ವರ್ಷನ್ ವೆಹಿಕಲ್ ಇದು. ಓಕೆ. ಗಾಡಿ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಇದನ್ನ ಒಂದು 2,80,000 ಮಾಡ್ಕೊಡ್ತೀನಿ ಸರ್ ಫೈನಲ್ಲು. ಒಂದು 2 ಲಕ್ಷ ಲೋನೇ ಆಗುತ್ತೆ. 80,000 ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ ಸರ್ ಇದಕ್ಕೆ. ಸೊ 2,80,000ಕ್ಕೆಲ್ಲ ಫೈನಲ್ ಆಗ್ಬಿಡುತ್ತೆ. Hyundai Excite 80,000 ಕ್ಯಾಶ್ ಇದ್ರೆ ಸಾಕು, ಬಾಕಿ ಲೋನ್ ಆಗುತ್ತೆ. ಇರ್ಬೋದು. ಮತ್ತೊಂದು ಸ್ವಿಫ್ಟ್ ಡಿಸೈರು. ಎಸ್ ಸರ್. ಇದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಅಷ್ಟೇ ಮಿಡಲ್ ವರ್ಷನ್, ಸಾರಿ ಬೇಸಿಕ್ ವರ್ಷನ್. ಇದಕ್ಕೂ ಫ್ರಂಟ್ ಪವರ್ ವಿಂಡೋ ಬರುತ್ತೆ. 4 ಹೊಸ ಟೈರ್ ಇದೆ. ಓಕೆ. ಆಲ್ಮೋಸ್ಟ್ ಏನಾದ್ರು ಟೈರ್ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಇವರೇ ಹಾಕಿ ನಿಲ್ಲಿಸ್ಬಿಡ್ತಾರೆ. ಏನೇ ಸೀಟ್ ಕವರ್ ಚೆನ್ನಾಗಿಲ್ಲ ಏನೇ ಇಲ್ಲ ಅಂತಂದ್ರೂ ನಾವೇ ಹಾಕ್ಸ್ಕೊಡ್ತೀವಿ ಸರ್, ತೊಂದರೆ ಇಲ್ಲ. ಆಲ್ಮೋಸ್ಟ್ ಹಾಕಿ ನಿಲ್ಲಿಸ್ಬಿಡ್ತೀವಿ ವೆಹಿಕಲ್ಸ್ಗಳಿಗೆ. ಗಾಡಿ ಕಂಡೀಷನ್ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಇದು ಸಿಂಗಲ್ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ, ಯಾಕಂದರೆ ಇದು 2 years ಆಗಿರೋದ್ರಿಂದ. ಪ್ರೈಸ್ ಸರ್ ಇದು? ಸರ್ ಇದು ಸಿಂಗಲ್ ಓನರೇ. ಆಲ್ಮೋಸ್ಟ್ ಇವತ್ತೆಲ್ಲ ಇರೋದು ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿಗಳೇ. ಓಕೆ. ಇದು ಬಂದ್ಬಿಟ್ಟು ಒಂದು 4,95,000 ಮಾಡ್ಕೊಡ್ತೀನಿ ಸರ್. 4,95,000ಗೆ 2018 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಇದು ಅಷ್ಟೇ ಸರ್. 3.5 ಲಕ್ಷ ಲೋನ್ ಆಗುತ್ತೆ. 1.5 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಮತ್ತೆ ಇನ್ನೂ 2 ಸ್ವಿಫ್ಟ್ ಡಿಸೈರ್ ಇದೆ ನೋಡ್ಬೋದು. ಎಸ್ ಸರ್. ಸರ್ ಇದು 2019 ಮಾಡಲು. ಇದು ಸಿಂಗಲ್ ಓನರ್ ವೆಹಿಕಲ್ನೇ. ಓಕೆ. ಇದು ಬಂದು ಸೇಮ್ ಸರ್. ಇದು ಮಿಡಲ್ ವರ್ಷನ್, ಬೇಸಿಕ್ ವರ್ಷನ್ ಏನೇ. ಇದಕ್ಕೂ ಪವರ್ ವಿಂಡೋ ಬರುತ್ತೆ, ABS ಬರುತ್ತೆ ಈ ಗಾಡಿಗೆ 19 ಮಾಡಲಿಗೆ. ಗಾಡಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಇದಕ್ಕೂ 4 ಹೊಸ ಟೈರ್ ಇದೆ ಗಾಡೀಲಿ, ಹೊಸ ಸೀಟ್ ಕವರ್ ಇದೆ. ಪ್ರೈಸ್ ಸರ್ ಇದು? ಸರ್ ಇದು ಬಂದು ಒಂದು 5,80,000 ಮಾಡ್ಕೊಡ್ತೀನಿ ಸರ್ ಫೈನಲ್. 5,80,000 ಮಾಡ್ಕೊಡ್ತೀನಿ. ಬನ್ನಿ ಸ್ವಲ್ಪ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಡೈರೆಕ್ಟಾಗಿ ವಿಸಿಟ್ ಮಾಡಿ ಎಲ್ಲ ಕಂಡೀಷನ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು 2016 ಮಾಡಲು. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಬಂದ್ಬಿಟ್ಟು ಬೇಸಿಕ್ ವರ್ಷನ್. ಇದಕ್ಕೆ ಪವರ್ ವಿಂಡೋ ಏನೂ ಬರಲ್ಲ, ಡಬಲ್ ಡಿಮ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇದಕ್ಕೂ ಟೈರ್ 4 ಹೊಸ ಟೈರ್ ಇದೆ. ಗಾಡಿ ನೀವು ನೋಡ್ತಿರ್ಬೋದು ಕಂಡೀಷನ್ ಯಾವ ಥರ ಇದೆ ಅಂತ. ಇದಕ್ಕೂ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. ವೀಕ್ಷಕರೇ ನೋಡ್ಬೋದು, ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮು ಆಂಡ್ರಾಯ್ಡ್ ಇದೆ ಇದರಲ್ಲಿ. ಹೌದು ಸರ್. ಹಾಗೆ ಲೆದರ್ ಅಪೋಲ್ಸ್ಟ್ರಿ ಬ್ಲ್ಯಾಕ್ ಕಲರ್ ಇದೆ ನೋಡ್ತಿರ್ಬೋದು. ಆಲ್ ಬ್ಲ್ಯಾಕ್ ಇದೆ ಇಂಟೀರಿಯರ್ಸು. ಸರ್ ಪ್ರೈಸ್ ಸರ್ ಇದು? ಸರ್ ಇದು ಒಂದು 3,70,000 ಹೇಳ್ತಾ ಇದ್ದೀನಿ. 3.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 2,20 2,30 ಲೋನ್ ಆಗುತ್ತೆ. ಒಂದು 1,20 1,30 ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 2016 ಮಾಡಲು ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 3.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಡಿಸೈರು. ಸರ್ ಇದು 2020 ಮಾಡಲು ಡಿಸೈರು. ಸೆಕೆಂಡ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ ಅಲ್ಲ, ಸೆಕೆಂಡ್ ಓನರು. ಓಕೆ. ಇದು ನೋಡ್ತಿರ್ಬೋದು 4 ಹೊಸ ಟೈರ್ ಇದೆ. ಇದು ಸೇಮ್ ಬೇಸಿಕ್ ವೆಹಿಕಲ್ ಏನೇ, ಬಟ್ ಪವರ್ ವಿಂಡೋ ABS ಎಲ್ಲ ಬರುತ್ತೆ ಈ ಗಾಡಿಗೆ. ಬೇಸಿಕ್ ಆದ್ರೂ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಓಕೆ. ಪ್ರೈಸ್ ಬ್ರೋ ಇದು? ಸರ್ ಇದು ಬಂದು 2020 ಮಾಡಲು. ಆ ಪ್ರೈಸ್ ಬಂದು ಒಂದು 6.5 ಹೇಳ್ತಾ ಇದ್ದೀನಿ ಸರ್. ಒಂದು 6,20,000 ಫೈನಲ್ ಮಾಡ್ಕೊಡ್ತೀನಿ. 6,20,000 ಫೈನಲ್ ಆಗುತ್ತೆ. ಇನ್ನು ಬಂದರೆ ಇನ್ನು ಒಂದು 6 ಲಕ್ಷಕ್ಕೆ ಕೊಡ್ತೀನಿ ಸರ್. 2020 ಮಾಡಲು. 20 ಮಾಡಲ್ ಸ್ವಿಫ್ಟ್ ಡಿಸೈರು 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಲೋನ್ ಎಷ್ಟಾಗುತ್ತೆ ಸರ್? ಸರ್ ಇದಕ್ಕೆ ಒಂದು 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 1.5 ಲಕ್ಷ ಕ್ಯಾಶ್ ಇದ್ರೆ ಸಾಕು. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು. ಮತ್ತೊಂದು ಡಿಸೈರೇನೆ ಸರ್. ಇದು ಬಂದು CNG, ಪೆಟ್ರೋಲ್ ವಿತ್ CNG 2022 ಮಾಡಲು. ಇದೇ ಥರ ಗಾಡಿ ಸೀರೀಸ್ ಗಾಡಿ ಇನ್ನೂ 5 ಗಾಡಿ ಇದೆ. ಇದಲ್ದೇನೆ ಇನ್ನೂ 5 ಗಾಡಿ ವೆಹಿಕಲ್ ಇದೆ. ಎಲ್ಲ ಗೋಡನಲ್ಲಿದೆ. ಇದು ಬೇಕು ಅಂತ ತರಿಸ್ಕೊಡ್ತೀನಿ. ಇದು ಬಂದು ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, 4 ಹೊಸ ಟೈರ್ ಇದೆ ವೆಹಿಕಲ್. ಇದನ್ನ 7 ಲಕ್ಷ ಹೇಳ್ತಾ ಇದ್ದೀನಿ ಸರ್. 6,90,000 ಫೈನಲ್ ಮಾಡ್ಕೊಡ್ತೀನಿ.
6,90,000ಗೆ ಫೈನಲ್ ಆಗುತ್ತೆ. 6,80,000 ಕೊಡ್ತೀನಿ ಸರ್ ಫೈನಲ್. 5 ಲಕ್ಷ ಲೋನೇ ಆಗುತ್ತೆ. 1,80,000 ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಇದು ಪೆಟ್ರೋಲ್ ವಿತ್ CNG ಆಯ್ತು. ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟೆಡ್. ಇದೇ ತರ ಇನ್ನು 5 ವೆಹಿಕಲ್ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ. ಕಂಪ್ಲೀಟ್ಲಿ. ಮಾರುತಿ ಸುಜುಕಿ ಎಲ್ಲ ಕೇಳಂಗಿಲ್ವಲ್ಲ ಸರ್. ನಾವು ಜಾಸ್ತಿ ಏನಕ್ಕೆ ಮಾರುತಿ ಸುಜುಕಿ ಗಾಡಿಗಳು ತಂದು ಸೇಲ್ ಮಾಡ್ತೀವಿ ಅಂತಂದ್ರೆ ಮೇಂಟೆನೆನ್ಸ್ ಕಮ್ಮಿ, ಮೈಲೇಜ್ ಜಾಸ್ತಿ. ಇದು ವೈಟ್ ಬೋರ್ಡ್ ಆಗಿದ್ರೆ ಬೇಕಾದ್ರೆ ಯಾವ ಗಾಡಿ ಫೋರ್ಡ್ ಆಗಿರುತ್ತೆ ಎಲ್ಲೋ ಬೋರ್ಡ್ಗೆ ಅದೆಲ್ಲ ಸೂಟ್ ಆಗಲ್ಲ ಸರ್. ಎಲ್ಲೋ ಬೋರ್ಡ್ಗೆ ಏನಿದ್ರು ETS, ಟೊಯೋಟಾ, ಮಾರುತಿ ಸುಜುಕಿನೇ ಬೆಸ್ಟ್. ಸೊ ಹಂಗಾಗಿ ಆ ಥರ ವೆಹಿಕಲ್ಗಳು ತುಂಬ ಜಾಸ್ತಿ ಸೇಲ್ ಮಾಡೋದು. ಅದೇ ಥರ ನೆಕ್ಸ್ಟ್ ನೋಡ್ಬೋದು ಒಂದು ಸ್ವಿಫ್ಟ್ ಡಿಸೈರು ಆ್ಯಪಲ್ ಶೇಪ್ ಇದೆ. ಎಸ್ ಬ್ರೋ. ಸರ್ ಇದು ಬಂದು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು VDI. ಈಗ ಇದು ಬಂದು ಒಂದು 7 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಒಂದು 6,80,000 ಫೈನಲ್ ಮಾಡ್ಕೊಡ್ತೀನಿ. ಲೇಟೆಸ್ಟ್ ಮಾಡಲು. ಓಕೆ. ಇದು ಸೇಮ್ 2020 ಮಾಡಲು ಡೀಸೆಲ್ ವೆಹಿಕಲ್. ಇದು 20 ಮಾಡಲ್ ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 6,80,000ಕ್ಕೆ ಫೈನಲ್ ಆಗುತ್ತೆ. 1.5 ಲಕ್ಷ ತಗೊಂಬಂದ್ರೆ ಸಾಕು, ಮಿಕ್ಕಿದ ಲೋನ್ ಆಗ್ಬಿಡುತ್ತೆ. ಇದಕ್ಕೆ 2 ಲಕ್ಷ ಬೇಕಾಗುತ್ತೆ ಸರ್. 2 ಲಕ್ಷ ಬೇಕಾಗುತ್ತೆ. ಆಪಲ್ ಶೇಪ್ ಆಗಿರೋದ್ರಿಂದ ಇದಕ್ಕೆ 2 ಲಕ್ಷ ಬೇಕಾಗುತ್ತೆ. ಓಕೆ, ಇದು ರೆಡಿ ಆಯಿತು. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಡಿಸೈರು ಸರ್. ಇದು ಬಂದು 2023 ಮಾಡಲು ವೆಹಿಕಲ್. ಪೆಟ್ರೋಲ್ CNG ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಇದಕ್ಕೆ ಏನು ಜನ ಕನ್ಫ್ಯೂಸ್ ಆಗ್ತಾರೆ ಅಂತಂದ್ರೆ ಇದಕ್ಕೆ ನನ್ನ ಬೆಲೆ ಬಂದು 7.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಬಟ್ ಕಸ್ಟಮರ್ ಏನು ಕನ್ಫ್ಯೂಸ್ ಆಗ್ತಾರೆ ಅಂತಂದ್ರೆ ಸರ್ ಶೋರೂಮ್ ಅಲ್ಲ 7 ಲಕ್ಷ ಇದೆ, ನೀವು 7.5 ಲಕ್ಷ ಹೇಳ್ತಾ ಇದ್ದೀರಾ ಅಂತಾರೆ. ಬಟ್ ಏನಂತಂದ್ರೆ ಪ್ರಾಬ್ಲಮ್, ಕಸ್ಟಮರ್ ಹೋಗಿ ಬರೀ ಪೆಟ್ರೋಲ್ ಗಾಡಿ ಕೇಳ್ಕೊಬಿಡ್ತಾರೆ ಶೋರೂಮಲ್ಲಿ. ಇದು ಪೆಟ್ರೋಲ್ ಅಂಡ್ CNG ವೆಹಿಕಲ್. ಹೋಗಿ ನೀವು ಶೋರೂಮಲ್ಲಿ ನೀಟಾಗಿ ಕೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ಹೇಳ್ತಾರೆ. ಶೋರೂಮ್ ವ್ಯಾಲ್ಯೂ ಬಂದು 8.5 ಲಕ್ಷ. ಬೇಸಿಕ್ ಮಾಡಲು ಖಾಲಿ ಗಾಡಿ, ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಇರಲ್ಲ. ಅದಕ್ಕೆ 8.5 ಲಕ್ಷ ಇದೆ. ನಾನು ಎಲ್ಲ ಫಿಟ್ಟಿಂಗ್ ಮಾಡಿ ನಿಮಗೆ ಬರೀ 7.5 ಲಕ್ಷ ಕೊಡ್ತೀನಿ ಸರ್. 7.5 ಲಕ್ಷಕ್ಕೆ ಗಾಡಿ ಬಂದು ಬರೀ 18,000 ಓಡಿದೆ ಅಷ್ಟೇ. 2023 ಮಾಡಲು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಲೆದರ್ ಅಪೋಲ್ಸ್ಟ್ರಿ ಹಾಕಿದ್ದಾರೆ, 4 ಪವರ್ ವಿಂಡೋ ಬರುತ್ತೆ, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್. ಇದು ಕಂಪ್ಲೀಟ್ಲಿ ಬೇಸಿಕ್ ಮಾಡಲು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದ್ದೀನಿ. ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿ 7.5 ಲಕ್ಷ ಕೊಡ್ತೀನಿ ಸರ್. ಶೋರೂಮಲ್ಲಿ ಆದರೆ ನಿಮಗೆ 9 ಲಕ್ಷ ಬೀಳುತ್ತೆ ಹಿಂಗೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಸೇರಿ. ಓಕೆ. ಇದು ಸರ್ ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದನ್ನು ಓಕೆ. ಇದಕ್ಕೂ ಡಬಲ್ ಏರ್ಬ್ಯಾಗ್ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ. ಇದು ಬಂದು ಒಂದು 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 4,50,000 ಫೈನಲ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. 16 ಮಾಡಲ್ ಈ ಶೇಪ್ ಬಂದಿರೋ ತುಂಬ ಕಮ್ಮಿ ವೆಹಿಕಲ್ಗಳು. ಬಟ್ ನಮ್ಮ ಹತ್ರ ಒಂದು ಗಾಡಿ ಇದೆ LDI. ಬಟ್ ಇದು LDI ಆದ್ರೂ ನಿಮಗೆ ಡಬಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಈ ಗಾಡೀಲಿ. ಆಮೇಲೆ ಫ್ರಂಟಲ್ಲಿ ಪವರ್ ವಿಂಡೋ ಬರುತ್ತೆ, 4 ಹೊಸ ಟೈರ್ ಇದೆ. ಓಕೆ. ಇದು ಬಂದು ಒಂದು 4 ವರ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಗೆಲ್ಲ ಫೈನಲ್ ಆಗುತ್ತೆ. ಲೇಟೆಸ್ಟ್ 17 ಮಾಡಲ ಇದು ಸರ್. 16 ಮಾಡಲು. ಬಟ್ LDI ನಿಮಗೆ 16 ಮಾಡಲಲ್ಲಿ ಈ ಶೇಪ್ ಬಂದಿರೋದು ತುಂಬ ಅಂದರೆ ತುಂಬ ಕಮ್ಮಿ ವೆಹಿಕಲ್. ಓಕೆ. ಆದರೆ ಇದು ಬಂದಿದೆ LDI. ಇದು ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಫಿಟ್ಟಿಂಗ್ ಬರುತ್ತೆ. ಓಕೆ. ಇಲ್ಲೊಂದು ಗಾಡಿ ಇದೆ, ಇವಾಗ ತಾನೇ ಬಂದಿದೆ ಆ್ಯಕ್ಚುಲಿ, ನೋಡ್ಬೋದು. ಇದನ್ನು ಅಷ್ಟೇ ಸರ್, ಇವಾಗ ಬಂದಿರೋದು ವೆಹಿಕಲ್. ಇದು ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಬೇಕು. ಇದನ್ನು ರೆಡಿ ಮಾಡಿಸ್ಕೊಡ್ತೀನಿ. ಇದು ಬಂದು 2019 ಮಾಡಲು. ಓಕೆ. ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್. ಇದು ಒಂದು 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 5.5 ಲಕ್ಷ. ಬಟ್ ಗಾಡಿ ಈ ಥರ ಕೊಡಲ್ಲ. ಇನ್ನು ನೀಟಾಗೆಲ್ಲ ರೆಡಿ ಮಾಡಿಸಿ, ಸಣ್ಣ ಪುಟ್ಟ ಎಂಟ್ಗಳಿದೆ ಅದನ್ನು ರೆಡಿ ಮಾಡಿಸಿ ಗಾಡಿ ಕೊಡ್ತೀನಿ ಸರ್. ಗಾಡಿ ಬಂದು 1,20,000 ಓಡಿದೆ ಅಷ್ಟೇ. ಸಣ್ಣ ಪುಟ್ಟ ಎಲ್ಲ ರೆಡಿ ಮಾಡಿಸಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಬೇಕು ಎಲ್ಲ ನಾನು ಕೊಡ್ತೀನಿ. ಇವಾಗ ಏನು ನೋಡಿದ್ದೀರಾ ಈ ವೆಹಿಕಲ್ ಅಲ್ಲದೆ ಇನ್ನೂ ರಿಡ್ಸ್ ಇದೆ, ETS ಇದೆ, ಇಂಡಿಕಾ ಇನ್ನೂ 2 ಗಾಡಿ ಇದೆ. CNG ವೆಹಿಕಲ್ ಬಂದು ಇನ್ನೂ 5 ಗಾಡಿ ಇದೆ. ಇನ್ನು ಆಚೆ ಕಡೆ ವೆಹಿಕಲ್ ಇರೋದ್ರಿಂದ ಇಲ್ಲಿ ನಿಲ್ಸಕ್ಕೆ ಜಾಗ ಇಲ್ದಿರೋದ್ರಿಂದ ಸದ್ಯಕ್ಕೆ ಇಷ್ಟು ಗಾಡಿಗಳು ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ಆಮೇಲೆ ನಿಮ್ಗೆ ಗೊತ್ತಿರೋಂಗೆ ಸರ್, ನನ್ನ ಆಫೀಸಲ್ಲಿ ಬರೋ ಕಸ್ಟಮರ್ ಮತ್ತೆ ಆಚೆ ಹೋಗಿ ಬೇರೆ ಕಡೆ ಗಾಡಿಗಳು ತೊಗೊಳ್ಳೋದು ತುಂಬ ಅಂದರೆ ತುಂಬ ಕಮ್ಮಿ. 100 ಜನ ಕಸ್ಟಮರಲ್ಲಿ ಅಮ್ಮಮ್ಮ ಅಂದರೆ 1-2 ಆಚೆ ಹೋಗ್ತಾರೆ ಅಷ್ಟೇ. 98% ಕಸ್ಟಮರ್ಸ್ ನಮ್ಮ ಹತ್ರನೇ ಗಾಡಿಗಳು ತೊಗೊಳ್ಳೋದು. ಏನಕ್ಕೆ ಅಂತಂದರೆ ಗಾಡಿ ಕ್ವಾಲಿಟಿ ಆ ಥರ ಇರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಆ ಥರ ವೆಹಿಕಲ್ ಕೊಡೋದ್ರಿಂದ ಕಂಪ್ಲೀಟಾಗಿ ನಮ್ಮ ಕಸ್ಟಮರ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹತ್ರ ಗಾಡಿಗಳೇ ನಿಂತ್ಕೊಳ್ಳಲ್ಲ, ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಸ್ಟಾಕ್ ಇಡೋದೇ ತುಂಬ ದೊಡ್ಡ ಒಂದು ರಿಸ್ಕ್ ಆಗಿದೆ ನಮಗೆ. ಹಾಗಾಗಿ ರೇಟಲ್ಲೂ ಆಗಿರ್ಬೋದು ಸರ್, ನೀವು ಬೇರೆ ಕಡೆ ಕಂಪೇರ್ ಮಾಡ್ಕೊಂಡು ಬಂದು ನೋಡಿದ್ರು ನಮ್ಮಲ್ಲಿ ನಿಮಗೆ ಬೆಸ್ಟ್ ಅನ್ನಿಸ್ಬೇಕು, ರೇಟು ಬೆಸ್ಟ್ ಅನ್ನಿಸ್ಬೇಕು, ಗಾಡಿ ಕ್ವಾಲಿಟಿನೂ ಬೆಸ್ಟ್ ಅನ್ನಿಸ್ಬೇಕು. ಆ ಥರ ವೆಹಿಕಲ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇದೆ. ಸೊ ಈ ವೆಹಿಕಲ್ ಅಲ್ಲಿ ನೀವು ರಿಡ್ಸ್ಗಳು ಹೇಳ್ದಂಗೆ ಇನ್ನೂ ಗಾಡಿಗಳು ಆಚೆ ಕಡೆ ಸ್ಟಾಕ್ ಇದೆ. ಕಸ್ಟಮರ್ಗೆ ಒಂದು ಕಾಲ್ ಮಾಡಿ ಬಂದು ಅವ್ರಿಗೆ ಯಾವ ಗಾಡಿ ರಿಕ್ವೈರ್ಮೆಂಟ್ ಇದೆ ಗಾಡಿ ತರಿಸಿ ನಾನು ಗಾಡಿ ಕೊಡ್ತೀನಿ ಸರ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ವೀಕ್ಷಕರೇ, ಇಲ್ಲಿ ಎಲ್ಲ ಗಾಡಿ ಮೇಲೆ ಲೋನ್ ಕೂಡ ಆಗುತ್ತೆ. ಸೊ ನಿಮ್ಗೆ ಯಾವ ಗಾಡಿ ನೋಡ್ತಿದ್ದೀರಾ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು.